ಕೂಡ ನಡೆದು ಹೋಯಿತು ಅಂತ ಹೇಳಿ ಯುದ್ಧ ಕೇವಲ LOCL ನಡೀಲಿಲ್ಲ, ನರೇಟಿವ್ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೇರವಾಗಿ ಭಾರತದ ಅಧಿಕಾರಿಗಳಿಗೆ ಪ್ರತಿನಿಧಿಗಳ ಕೇಳೇ ಬಿಡ್ತು BBC. ಇದು ಭಾರತದ ಹಿಂದೂಗಳಿಗೂ ಪಾಕಿಸ್ತಾನದ ಮುಸಲ್ಮಾನರಿಗೂ ನಡೀತಿರುವ ಯುದ್ಧನ ಅಂತ. ಬಟ್ ಇಲ್ಲೂ ಕೂಡ ಖಡಕ್ ಉತ್ತರ ಕೊಟ್ಟಿದೆ ಭಾರತ, ಇಲ್ಲ ಇದು ಭಾರತಕ್ಕೂ ಉಗ್ರವಾದಕ್ಕೂ ನಡೀತಿರುವ ಯುದ್ಧ ಅಂತ ಹೇಳಿ. ಒಂದು ಇಂತಹ ಸಂದರ್ಭದಲ್ಲಿ ಯಾವುದೇ ನೆರೇಟಿವ್ಸ್ಗಳಿಗೆ ಹೆಚ್ಚು ಅರ್ಥ ಇಲ್ಲ. ಏಕೆ ಅಂತಂದರೆ ನೀವು ಹೆಸರು ಕೊಟ್ಟಿದ್ದೀರಾ ಸಾಮೂಹಿಕ ರಾಷ್ಟ್ರೀಯತೆ. ರಾಷ್ಟ್ರೀಯತೆ ಅಂದರೆ ರಾಷ್ಟ್ರೀಯತೆ, ಅಲ್ಲಿ ಹಿಂದೂ ರಾಷ್ಟ್ರೀಯತೆ ಅಥವಾ ಮುಸ್ಲಿಂ ರಾಷ್ಟ್ರೀಯತೆ ಅನ್ನೋ ಪ್ರಶ್ನೆಗೆ ಇಲ್ಲಿ ಸ್ಕೋಪ್ ಇಲ್ಲ. ಭಾರತ ಮತ್ತು ಪಾಕಿಸ್ತಾನದಂತಹ ಉಗ್ರರ ಲಾಂಚ್ ಪ್ಯಾಡ್ ಏನಿತ್ತು, ಆ ಲಾಂಚ್ ಪ್ಯಾಡ್ಗಳನ್ನು ನಾವು ಗುರುತಿಸಿ ಉಗ್ರರ ವಿರುದ್ಧ ಭಾರತ ಹೋರಾಟವನ್ನು ನಡೆಸಿದೆಯಲ್ವಾ, ಅದು ಭಾರತಕ್ಕೆ ಅನಿವಾರ್ಯ ಕೂಡ ಆಗಿತ್ತು. ಹಾಗೆ ಮಾಡದೆ ಹೋಗಿದ್ರೆ ಭಾರತದ ಸಾರ್ವಭೌಮತೆ ಭಾರತದಲ್ಲೇ ಪ್ರಶ್ನಾರ್ಹ ಆಗ್ತಿತ್ತು ಮತ್ತು ಭಾರತದಲ್ಲಿ ಭಾರತೀಯರೇ ಇನ್ಸೆಕ್ಯೂರ್ ಆಗ್ತಿದ್ರು. ಆದ್ದರಿಂದ ಇಂಥದ್ದೊಂದು ದಾಳಿ, ಅದು ಉಗ್ರಗಾಮಿಗಳ ವಿರುದ್ಧದ ದಾಳಿ ಮತ್ತು ತಕ್ಕ ಪಾಠ. ಯಾಕೆಂದ್ರೆ ಅದು ಒಂದು ದೇಶನ, ಅದು ಪಾಕಿಸ್ತಾನ ಒಂದು ದೇಶ ಅಂತಾರ, ದೇಶ ಅಲ್ಲ ಅದು. ನನ್ನ ಪ್ರಕಾರ $1 ಬೆಲೆ 350 ಎಷ್ಟೋ ಇದೆ, ಅದೊಂದು ದೇಶ ಅನ್ನಕ್ಕಾಗುತ್ತಾ? ದುಡ್ದದ್ದೆಲ್ಲ ತಗೊಂಡು ಡಿಫೆನ್ಸಿಗೆ ಹಾಕ್ತಾರೆ, ತಿನ್ನೋದಕ್ಕೆ ಗತಿ ಇಲ್ಲ. ರಸ್ತೆಗಳಲ್ಲಿ ವೆಪನ್ಸ್ಗಳನ್ನು ಮಾರಾಟ ಮಾಡ್ತಾರೆ. ರಸ್ತೆಗಳಲ್ಲಿ ಯಾವ್ದಾದ್ರು ನೋಡಿದ್ದೀರಾ, ಯಾವ್ದಾರ ಕಂಟ್ರೀಸ್ಗಳಲ್ಲಿ ವೆಪನ್ ಮಾರಾಟ ಮಾಡಿಬಿಟ್ಟು ಅಲ್ಲಿ ಆರ್ಥಿಕ ಸ್ಥಿತಿ ಜೊತೆಗೆ ಈ ಒಂದು ದಾಳಿಗೆ ಪಾಕಿಸ್ತಾನ ಭಾರತದ ಮೇಲೆ ಕೈಗೊಂಡ ಕ್ರಮಕ್ಕೆ ಅಲ್ಲಿಯ ಜನನೇ ಒಪ್ತಿಲ್ಲ. ಅಲ್ಲಿ ಸರ್ಕಾರ ಬಹುಮತದ ಆಯ್ಕೆಯಾದ ವ್ಯಕ್ತಿಯನ್ನು ಜೈಲಿಗೆ ಹಾಕಿ ಮಿಲಿಟರಿಯಲ್ಲಿ ರೂಲ್ ಮಾಡ್ತಾ ಇದೆ. ಹೀಗಾಗಿ ಈ ಮಿಲಿಟರಿ ಕಾರ್ಯಾಚರಣೆ ಮತ್ತು ಇಲ್ಲಿ ನಡೆದಿರುವ ಇಡೀ ವ್ಯವಸ್ಥೆ, ನಾನು ಬೇಕಾದಷ್ಟು ರೆಫರ್ ಮಾಡಿದ್ದೀನಿ, ಇಡೀ ಪಾಕಿಸ್ತಾನಿಯರಿಗೆ ಇಷ್ಟ ಇಲ್ಲ. ಇಂತಹ ಸಂದರ್ಭದಲ್ಲಿ ಉಗ್ರವಾದವನ್ನು ಹೊಡೆದೋಡಿಸೋದಕ್ಕೆ, ಉಗ್ರರ ನೆಲೆಗಳನ್ನು ಉಡಾಯಿಸೋದಕ್ಕೆ ಭಾರತ ನಡೆಸಿದಂತಹ ದಾಳಿ ಇದೆಯಲ್ಲ, ಅದು ಅಪ್ರತಿಮವಾದಂತಹ ದಾಳಿ. ಅದು ಭಾರತೀಯರ ಸಾರ್ವಭೌಮತೆ, ಘನತೆ, ಸ್ವಾಭಿಮಾನವನ್ನು ಎತ್ತು ಹಿಡಿಲೇಬೇಕಾದಂತಹ ದಾಳಿ. ಆದ್ದರಿಂದ ಇದನ್ನು ಭಾರತೀಯರು ಎಲ್ಲರೂ ಕೂಡ ಒಂದು ಸಂಕಲ್ಪದಿಂದ, ದಿಟ್ಟತನದಿಂದ ಸ್ವಾಗತವನ್ನು ಮಾಡಲೇಬೇಕಾಗುತ್ತೆ. ನಿಜ. ನನ್ನ ಕಲೀಗ್ ನಾಗೇಂದ್ರ ಬಾಬು ಇದ್ದಾರೆ, ಬಹುಶಃ ಮೋಹನ್ ಚಿತಾಳೆ ಸರ್ಗೆ ಪ್ರಶ್ನೆ ಕೇಳ್ತಾರೆ. ಓಟ್ ಯು ನಾಗೇಂದ್ರ ಬಾಬು. ಮೋಹನ್ ಚಿತಾಳೆ ಅವರೀಗ ನೋಡಿ, ಒಂದು ಕಡೆ ಪತ್ರಕರ್ತರಿಗೆ ಅವತ್ತಿನ ವಿಚಾರ ನೋಡಿ, ರಾತ್ರಿ 2 ಗಂಟೆ ಆಗಿರುತ್ತೆ ಟೈಮ್, ನಮಗೆ ಇಮಿಡಿಯೇಟ್ ಕಾಲ್ ಬರುತ್ತೆ, ಇಮಿಡಿಯೇಟ್ ಆಪರೇಷನ್ ಸ್ಟಾರ್ಟ್ ಆಗಿದೆ, ಆಪರೇಷನ್ ಸಿಂಧೂರ ಅಂತೇಳಿ ಎಲ್ಲ ಅಲರ್ಟ್ ಆಗಿ ಇಮಿಡಿಯೇಟ್ ಹೋಗಿ ಬ್ರೇಕ್ ಮಾಡಿ ಅಂತೇಳಿ. ನಮಗೆ ಬ್ರೇಕ್ ಮಾಡೋದಕ್ಕಿಂತ ನಮಗೆ ಆ ಟೈಮಲ್ಲಿ ಸಂಭ್ರಮ ಪಡಬೇಕಿತ್ತು. ಯಾಕಂದರೆ ಪಹಲ್ಗಾಮಲ್ಲಿ ಆದಂಥ 26 ಜನರ ನರಮೇಧವನ್ನು ಪಡೆದುಕೊಂಡಲ್ಲ, ಅದಕ್ಕೆ ಪ್ರತ್ಯುತ್ತರವಾಗಿ ಯಾವ ಹೆಸರನ್ನು ಇಡ್ತಾರೆ ಅಂತೇಳಿ ಆಪರೇಷನ್ ಸಿಂಧೂರ ಅಂತ ಇಡ್ತಾ ಇದ್ದಂಗೆ ಅದೊಂದು ಭಾವನಾತ್ಮಕವಾದಂಥ ಹೆಸರು ಅನ್ನೋದು ನಮಗೆ ಗೊತ್ತಾಗೋಗಿತ್ತು. ನಾವು ಆಗಲೇ ಆರಂಭದಲ್ಲೇ ಗೆದ್ದುಬಿಟ್ವಿ, ಅದು ಇಡೀ ದೇಶಕ್ಕೆಲ್ಲ ಇಡೀ ವಿಶ್ವಕ್ಕೆ ಗೊತ್ತಾಗೋಗಿತ್ತು. ಆದರೆ ಅಲ್ಲಿ ನಮ್ಮ ಸೇನೆಯವರು ಮಾಡಿದಂಥ ಒಂದು ಕಾರ್ಯಾಚರಣೆ ಇದೆಯಲ್ಲ, ಇವತ್ತು ಇಡೀ ವಿಶ್ವಕ್ಕೆ ಭಾರತದ ತಾಕತ್ತು ಏನು ಅನ್ನೋದು ಗೊತ್ತಾಗಿದೆ. ಇಂಥ ಒಂದು ಸಂಭ್ರಮಾಚರಣೆಯಲ್ಲಿ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನು ಬಯಸ್ತೀವಿ. ನೋಡಿ, ಸಿಂಬಾಲಿಕ್ವಾಗಿ ಸಿಂಧೂರ ಬಣ್ಣದ ಬಟ್ಟೆನ ಹಾಕೊಂಡು ಬಂದಿದೆ ರಿಪಬ್ಲಿಕ್ TV ಚಾನಲ್ನಲ್ಲಿ ಇವತ್ತು. ಎರಡನೇದ್ದು, ये तो अभी ट्रेलर है, पिक्चर अभी बाकी है. अब पिक्चर ಇವತ್ತು ನರೇಂದ್ರ ಮೋದಿಯವರು ಆದಂಪುರ್ ಏರ್ ಬೇಸ್ನಲ್ಲಿ 3 ಸೂತ್ರ ಕೊಟ್ಟಿದ್ದಾರೆ. 1ನೇ ಸೂತ್ರ, ಬಾಲ ಬಿಚ್ಚೋಂಗಿಲ್ಲ, ಬಾಲ ಬಿಚ್ಚಿದ್ರೆ ನಿಮ್ಮ ಹಿಡಿಮಿಡಿ ಕಟ್ತೇವೆ, ಗೋಲಿ ಮಾರುವೆ ತೋ ಗೋಲಾ ಮಾರ್ದಂಗೆ. 2ನೇದ್ದು, ಅವ್ರು ಹೇಳಿದರು ಏ ಭಾಬಕ್ ಧಮಕಿ, ನ್ಯೂಕ್ಲಿಯರ್ ಬಾಂಬ್, ಏನು ನ್ಯೂಕ್ಲಿಯರ್ ಬಾಂಬ್ ಅಲ್ಲ ಸರ್. 10th ಒಂದು ಏರ್ಬೇಸ್ ಹತ್ರ ಅವ್ರದ್ದು ನ್ಯೂಕ್ಲಿಯರ್ ಬೇಸ್ ಇದೆ. ಆ ನ್ಯೂಕ್ಲಿಯರ್ ಬೇಸಿಗೆ ನಮ್ಮ ಭಾರತೀಯ ಸೇನೆ, ಏರ್ಫೋರ್ಸ್ ಮತ್ತು ಕೋಆರ್ಡಿನೇಟೆಡ್ ವಿತ್ ನೇವಿ ಅದರ ಬಾಗಿಲಿಕ್ಕೆ ಅಟ್ಯಾಕ್ ಮಾಡಿದೆ. ಯಾರಿಗೂ ಗೊತ್ತಿಲ್ಲ ಇಲ್ಲಿ ಜನರಿಗೆ, ಆದರೆ ಬಾಲ ಬಿಚ್ಚೋಂಗ್ ಅಂತ ಹೇಳಿದ್ದಾರೆ. 3ನೇದು, ನೀ ಯಾವಾಗ ये जो टेररिस्ट है उनके जनाजे में जाते हो और उस जनाजे में आपके आर्मी अफसर है, पुलिस अफसर है, वहाँ के सिविलियंस है और वहाँ का बड़ा उग्रवादी वो जनाजा का नमाज पढ़ता है. सुम ಕೊಡ್ತೇವೆ ನಾವು सर. ನಾನು ನಿಮಗೆ 100% ಹೇಳ್ತೇನೆ, जब तक हम POK कैप्चर नहीं करेंगे दोबारा हम इस रिपब्लिक चैनल में आएंगे. आज लड्डू खाया है, कल हम काजू कतली खाएंगे. ನೋಡ್ತಾ ಹೋಗಿ ಸರ್.
ನನ್ನ ಕಲೀಗ್ ಶ್ರೀಲಕ್ಷ್ಮಿ ಬಹುಶಃ ವಿನಾಯಕ್ ಸರಿಗೆ ಪ್ರಶ್ನೆ ಕೇಳ್ತಾರೆ. ಓ ಟಿ ಶ್ರೀಲಕ್ಷ್ಮಿ. ಬಹಳ ಚೆನ್ನಾಗಿ ಮೋಹನ್ಚಿತಾಲಿ ಅವರು ಹೇಳಿದ್ರು, ಇದು ಮುಗಿಯೋ ಯುದ್ಧ ಅಲ್ಲ ಅಂತ. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್, ಶುರುವಾಗಿದೆ ಅಷ್ಟೇ. ಅದನ್ನ ಚೆನ್ನಾಗಿ ಎಲ್ಲಿಗೆ ತಗೊಂಡೋಗ್ಬೇಕು ಅಲ್ಲಿಗೆ ತಗೊಂಡೋಗ್ತೀವಿ. ಇದಂತೂ ಶುರುವಾತಿಗೆ ನಾವು ಇನ್ನೂ ಲಡ್ಡು ಹಂಚಿದೀವಿ, ಮುಂದೆ ಕಾಜು ಕಟ್ಲಿ ತಿಂತೀವಿ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಹಿರಿಯ ಪತ್ರಕರ್ತ ವಿನಾಯಕ್ ಭಟ್ ಮೂರೂರು ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಹಿಂದೆ ನಾವು ನೋಡ್ತಾ ಇದ್ವಿ, ಅವತ್ತೂ ಉಗ್ರವಾದ ಇತ್ತು, ಅವತ್ತೂ ಉಗ್ರಗಾಮಿಗಳಿದ್ರು, ಇವತ್ತು ಅದೇ ಕೆಲಸ ನಡೆದಿದೆ. ಆದ್ರೆ ಬದಲಾಗಿರೋದು ನಮ್ಮ ರಿಯಾಕ್ಷನ್, ಇಡೀ ದೇಶದ ಜನತೆಯ ಒಂದು ಒತ್ತಾಸೆ ಮತ್ತು ಅದಕ್ಕೆ ನಾಯಕತ್ವದ ಸ್ಪಂದನೆ, ಇದು ಬದಲಾಗಿದೆ. ಹಾಗಾಗಿ ಇಡೀ ಸನ್ನಿವೇಶ ಬದಲಾಗಿದೆ, ನಮ್ಮ ಆತ್ಮಸ್ಥೈರ್ಯ ಹೆಚ್ಚಿದೆ. ಹೇಗೆ ನೋಡ್ತೀರಿ ಇದನ್ನು? ಅಂದರೆ ಒಬ್ಬ ಸ್ಟ್ರಾಂಗ್ ಲೀಡರ್ ಇದ್ದರೆ ದೇಶಕ್ಕೆ, ಆತ ದೇಶದ ಮೇಲೆ ನಡೆದಿರೋ ದಾಳಿಯನ್ನು ಯಾವ ರೀತಿ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ಬೋದು ಅನ್ನೋ ಒಂದು ಉದಾಹರಣೆ ನಮಗೆ 2-3 ಉದಾಹರಣೆಗಳು ಸಿಕ್ಕಿದ್ದಾವೆ. ಮತ್ತು ಒಂದಕ್ಕಿಂತ ಒಂದು ಹೆಚ್ಚು ಏನು ಸ್ಟ್ರಾಂಗ್ ಆಗ್ತಾ ಹೋಗಿದೆ. ಈಗ ಬಾಲಾಕೋಟಲ್ಲಿ ನೋಡಿದ್ರೆ ನಾವು 71 ನಂತರ ಇವತ್ತಿನವರೆಗೂ ನಾವು ಏನು ಮಾಡಿದ್ರು ನಾವು POK ಮಾಡಿದ್ದೀವಿ ಬಿಟ್ಟರೆ ಅದ್ರ ದಾಟ್ ನಾವು ಯಾವತ್ತೂ ಹೋಗಿಲ್ಲ. ಯಾಕೆಂದರೆ POKನ ಪಾಕಿಸ್ತಾನ ತಂದು ಅಂತ ನಾವು ಹೇಳ್ತೀವಿ, ಪಾಕಿಸ್ತಾನದ ಅಂತ. ಬಟ್ ಪಾಕಿಸ್ತಾನ ಹೇಳುತ್ತೆ ಅದು ಸ್ವತಂತ್ರ ಕಾಶ್ಮೀರ ಅಂತ. ಹಾಗಾಗಿ ನಾವು ಪಾಕಿಸ್ತಾನದ ಮೇಲೆ ದಾಳಿ ಅಂತ ಹೇಳೋಕ್ಕಾಗಲ್ಲ POK ಮೇಲೆ ದಾಳಿ ಮಾಡಿದಾಗ. ಆದರೆ ಈ ಸರಿ ಆಗಲ್ಲ. ಈ ಸರಿ ಪಾಕಿಸ್ತಾನದ ಒಳಗೆ ಹೋಗಿ ನಾವು ದಾಳಿ ಮಾಡಿದ್ವಿ. ಏನು ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ನುಗ್ಗಿ ಹೊಡಿತೀವಿ ಅಂತ, 100% ನುಗ್ಗಿನೇ ಹೊಡೆದಿದ್ದಾರೆ. ಮತ್ತು ಇವತ್ತಿನ ತನಕ ಯುದ್ಧ ಗೆದ್ದಿದ್ದೀವಿ ಅಂದರೆ ನಾನು ಹೇಳಲ್ಲ. ಯಾಕೆ ಅಂತಂದರೆ ನಾವು ಯುದ್ಧನೇ ಘೋಷಣೆ ಮಾಡಿಲ್ಲ, ಭಾರತ ಯುದ್ಧ ಅಂತ ಹೇಳೇ ಇಲ್ಲ. ನಾವು ಇವತ್ತಿನವರೆಗೂ ಎಷ್ಟು ಚಂದ ನೆರೆಟಿವ್ ಭಾರತದಿತ್ತು ಅಂತಂದರೆ, ನಾವು ಭಯೋತ್ಪಾದನೆ ವಿರುದ್ಧ ನಾವು ಯುದ್ಧ ಮಾಡ್ತಾಯಿದ್ದೀವಿ ಹೊರತು ಪಾಕಿಸ್ತಾನ ಅಂತ ಒಂದು ಸರಿನೂ ನಮ್ಮ ದೇಶ ಹೇಳಿಲ್ಲ. ಮೊನ್ನೆಯಿಂದ ಯಾವಾಗಿಂದ ಪಹಲ್ಗಾಮ್ ದಾಳಿ ಆಗಿದೆ ಅವತ್ತಿನ ನಂತರ ಒಂದು ದಿವಸನೂ ಪಾಕಿಸ್ತಾನ ಅನ್ನೋ ಹೆಸರನ್ನು ಭಾರತ ಬಳಸೇ ಇಲ್ಲ. ಉಗ್ರಗಾಮಿ ಭಯೋತ್ಪಾದನೆ ಅನ್ನೋದನ್ನು ಮಾತ್ರ ಬಳಸಿದೆ. ಅದ್ರ ಜೊತೆಗೆ ಸಿಂಧೂರ ಅನ್ನೋ ಹೆಸರಿಡೋ ಮೂಲಕ, ಆಮೇಲೆ 2 ಜನ ಮಹಿಳಾ ನಮ್ಮ ಸೈನ್ಯದ ಅಧಿಕಾರಿಗಳನ್ನು ಒಳಕ ಎಂಥ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದೆ ಅಂದರೆ, ನಿಮ್ಮ ದಾಳಿಗೆ ಬರೀ ನಮ್ಮ ಹೆಂಗಸರು ಸಾಕು ಅಂತ. ಗಂಡಸರು ನಾವು ಯುದ್ಧಕ್ಕೆ ಬರಬೇಕಾಗಿಲ್ಲ, ನಮ್ಮ ಹೆಂಗಸರು ಸಾಕಪ್ಪ ನಿಮ್ಮ ದಾಳಿಗೆ ಉತ್ತರ ಕೊಡೋದಕ್ಕೆ ಅನ್ನೋ ಮೆಸೇಜನ್ನು ಭಾರತ ಸರ್ಕಾರ ಇಡೀ ವಿಶ್ವಕ್ಕೆ ಕೊಟ್ಟಿದೆ. ಬರೀ ಯುದ್ಧ ಗೆದ್ದಿದೆ ಅಥವಾ ಭಾರತೀಯತೆ ಗೆದ್ದಿದೆ ಅಂತಲ್ಲ, ಇಡೀ ವರ್ಲ್ಡಲ್ಲಿ ಭಾರತ ಹಲವಾರು ರೀತಿಯಲ್ಲಿ ಈ ಸಂದರ್ಭದಲ್ಲಿ ಗೆದ್ದಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯುದ್ಧ ಗೆಲ್ಲೋದಕ್ಕೂ ಹೆಂಗಸರೇ ಸಾಕು. ಯಾವುದೇ ಯುದ್ಧ, ಜಗತ್ತಿನ ಯಾವುದೇ ಯುದ್ಧ ಹೆಂಗಸರ ಮುಖಾಂತರನೇ ಗೆಲ್ಲೋದು. ಥ್ಯಾಂಕ್ಸ್ ಫಾರ್ ದಟ್ ನರೇಟಿವ್. ಓವರ್ ಟು ಯು ಸ್ಮಿತಾ. ಮುರಳಿ ಸರ್, ನಾವು ಇದೇ ಜಮ್ಮು ಕಾಶ್ಮೀರದ ಭಾಗದಲ್ಲಿ ಕೆಲ ವರ್ಷಗಳ ಹಿಂದಿನ ಸಿಚುಯೇಷನ್ ನೋಡ್ತಾ ಇದ್ವಿ. ಸೈನಿಕರ ವಾಹನ ಕಂಡ್ರೆ ಕಲ್ ತೂರೋದು, ಸೈನಿಕರು ಕಾರ್ಯಾಚರಣೆಗೆ ಬಂದರೆ ಕಲ್ಲಲ್ಲಿ ಹೊಡೆಯೋದು. ಬಟ್ ಜಮ್ಮು ಕಾಶ್ಮೀರದಲ್ಲೂ ಕೂಡ ಪರಿಸ್ಥಿತಿ ಸುಧಾರಿಸಿದೆ. ನಾನು ಕಂಪ್ಲೀಟಾಗಿ ಸರಿ ಹೋಗಿದೆ ಅಂತ ಬಹುಶಃ ಹೇಳಲ್ಲ, ಯಾಕಂದರೆ ಪಹಲ್ಗಾಮ್ಗೆ ನುಗ್ಗಿದ ಉಗ್ರರಿಗೆ ಸಪೋರ್ಟ್ ಕೊಟ್ಟವರು ಕೂಡ ಕೆಲ ಸ್ಥಳೀಯರು ಅನ್ನೋದು ಅನುಮಾನ ಈಗಲೂ ಇದೆ. ಸೈನಿಕರಿಗೆ ಇಂಥದ್ದೊಂದು ಪರಿಸ್ಥಿತಿಯ ಸುಧಾರಣೆಯ ಅವಶ್ಯಕತೆ ಎಷ್ಟಿತ್ತು ಜಮ್ಮು ಕಾಶ್ಮೀರವನ್ನು, ಹಾಗೆ ನಮ್ಮೆಲ್ಲರ ಆಶಾಭಾವನೆಯಂತೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಸಿಂಧೂರ ಕಾಶ್ಮೀರ ಮಾಡೋ ಹಂತಕ್ಕೆ ತೆಗೆದುಕೊಂಡು ಹೋಗೋಕೆ? ಸ್ಮಿತಾ, ನಿಮಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ಮೈ ಕಲೀಗ್ ಅವ್ರಿಗೆ ಒಂದು ಚಿಕ್ಕ ಮೆಸೇಜು. ಆಪ್ಕೆ मुंह में घी शक्कर और भाई साहब हम यही बैठ के वो काजू कटले खाएंगे ಬಸ್. ಆ್ಯಕ್ಚುಲಿ ನಮ್ಮ ಇದನ್ನು ಜಮ್ಮು ಕಾಶ್ಮೀರದಲ್ಲಿ ವಾತಾವರಣ ಬದಲಾಗ್ತಾ ಹೋಯಿತು. ಇದು ಇವತ್ತಿಂದ ಕಥೆಯಲ್ಲ, ಇದು ಒಂದು ಕಳೆದ ಅಬ್ರಿಗೇಷನ್ ಆಫ್ ಆರ್ಟಿಕಲ್ 370 ಆದಮೇಲೆ ವಾತಾವರಣ ಬದಲಾಗ್ತಾ ಹೋಯಿತು. ನಮ್ಮ ಆರ್ಮಿ, ಪರ್ಟಿಕ್ಯುಲರ್ಲಿ ಆರ್ಮಿ, ಯಾಕೆಂದರೆ ಅಲ್ಲಿ ಆರ್ಮಿ 5 ಕೋರು ಅಥವಾ 4 ಕೋರು ಅಥವಾ ಉಧಂಪುರ್ ಹೆಡ್ ಕ್ವಾರ್ಟರ್ಸ್ ನಾರ್ದನ್ ಕಮಾಂಡು, ಅವರು ಈ ಚೇಂಜನ್ನು ನೋಡಿದ್ರು. ಅವ್ರ ಚೇಂಜನ್ನು ಬರೇ ನೋಡಲಿಲ್ಲ ಸ್ಮಿತಾ, ಅವರು ದೇವರ ಪಾರ್ಟ್ ದಿಸ್ ಚೇಂಜ್. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಈ ಟೆರರಿಸ್ಟು ಇದನ್ನು ಮನೆಯಿಂದ ಓಡೋಗಿ 23-24 ವರ್ಷಕ್ಕೆ ಓಡೋಗಿ, ಅಥವಾ ಕೆಲವರು ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಓಟೋಗಿ ಅವರ ಫ್ಯಾಮ್ಲಿನ ಬಿಟ್ಟು ಓಟೋದ್ರಲ್ಲ, ಅಂಥ ಮಕ್ಕಳನ್ನ ಕರೆದುಬಿಟ್ಟು ಇವರು ನಮ್ಮ ಆರ್ಮಿನವರು ಒಂದು ಸ್ಕೂಲ್ ನಡೆಸ್ತಾರೆ. ಆ ಸ್ಕೂಲಲ್ಲಿ ಆ ಮಕ್ಕಳಿಗೆ ಎಷ್ಟೋ ಜನ ಟೆರರಿಸ್ಟು ಅವ್ರನ್ನ ಇದರೊಳಗೆ ಎನ್ಕೌಂಟ್ರಲ್ಲಿ ಸತ್ತೋಗಿರ್ತಾರೆ. ಆಮೇಲೆ ಎಷ್ಟೋ ಜನ ಹೆಂಗಸರು ತಮ್ಮ ಗಂಡದನ್ನು ಕಳ್ಕೊಂಡಿರ್ತಾರೆ, ಅಥವಾ ಬ್ರದರು, ವಾಟ್ ಎವರ್ ಇಟ್ಸ್. ಅವ್ರನ್ನೆಲ್ಲ ಕರೆದು ಉಧಂಪುರ್ನಲ್ಲಿ ಅವರು ಒಂದು ದೊಡ್ಡ ಸ್ಕೂಲ್